ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವಾರ್. ವೆಸ್ಟ್ ಇಂಡೀಸ್ ಒಂದು ಕಾಲಕ್ಕೆ ಹೆಸರು ಕೇಳಿದರೆ ಸಾಕು, ಅದರಲ್ಲೂ ಪ್ರಮುಖವಾಗಿ ಲಾಯ್ಡ್, ರಿಚರ್ಡ್ಸ್, ಲಾರಾ, ಕಾಳಿಚರಣ್, ಎಂಥ ಅದ್ಭುತ ಬಾಲರಲ್ಲೇ ಮಾರ್ಷಲ್, ಬರೀ ಹೆಸರು ಕೇಳಿದ್ರೆ ಸಾಕು ಗಾಬರಿ ಆಗ್ತಾಯಿತ್ತು. ಅಂಥ ಟೀಮ್ ಹೋಲ್ಡಿಂಗ್, ಒಬ್ಬರು ಇಬ್ಬರು ದೈತ್ಯರಲ್ಲ. ಈ ವೆಸ್ಟ್ ಇಂಡೀಸ್ ಟೀಮ್ಗೆ ದೈತ್ಯ ಟೀಮ್ ಅಂತ ಕರಿತಾಯಿದೆ. ಇನ್ನು ಇದು ಸೋಲರಿಯದ ಟೀಮು. ಆಸ್ಟ್ರೇಲಿಯಾದಂತೂ ಆಸ್ಟ್ರೇಲಿಯಾದಲ್ಲಿ ಹೋಗಿ ಹೊಕ್ಕು 6-1 ಗೆದ್ದು ಬಂದಂಥದ್ದು. ಇದು ಸಾಮಾನ್ಯ ಇತಿಹಾಸ ಅಲ್ಲ, ಅದ್ಭುತವಾದ ಇತಿಹಾಸ ಪಡೆದಂಥ ಇವತ್ತು ವೆಸ್ಟ್ ಇಂಡೀಸು ಎಷ್ಟು ಅಧಪತನಕ್ಕೆ ಇಳಿದಂದ್ರೆ 27 ಕಾಲ್ಔಟ್, ಬರೀ 27. ಅದರಲ್ಲೂ ಫಾಸ್ಟ್ ಬಾಲರ್ಸ್, ವಿಶೇಷವಾಗಿ ವೆಸ್ಟ್ ಇಂಡೀಸ್ದಲ್ಲೇ ಫಾಸ್ಟ್ ಬಾಲರ್ಗೆ ಹೆಲ್ಪ್ ಆಗುವಂಥ ಪಿಚ್ಗಳನ್ನು ತಯಾರು ಮಾಡಿರ್ತಾರೆ. ಕಬ್ಬಿನ ಕಡಲಿದ್ದಂಗೆ ಅವು ಸಡನ್ನಾಗಿ ಬೌನ್ಸ್ ಆಗುವಂಥವು, ಮುಖಕ್ಕೆ ಬರುವಂಥವು. ಪಾಪು ನಾಡ್ಕರ್ನಿ ರಿಟೈರ್ ಆಗಿ ಹೋಗ್ಬಿಟ್ರು ಆ ಫಾಸ್ಟ್ ಬಾಲಿಂಗಿಗೆ. ಅದ್ಭುತವಾದ ಆಟಗಾರರು ಅವತ್ತು, ಮತ್ತು ಭಯಂಕರ ಆಟಗಾರ. ಹೀಗಾಗಿ ಇವತ್ತಿಗೂ ಸಹಿತ ಆ ವೆಸ್ಟ್ ಇಂಡೀಸ್ ಆ ಅಂದಿನ ದಿನಗಳು ನೆನಪಿಸ್ಕೊಂಡ್ರೆ ಮೈ ನಡುಕ್ತದೆ. ಅದರಲ್ಲೂ ಮಾರ್ಷಲ್ ಅಂತ ಇವತ್ತಿಲ್ಲ ಮಾರ್ಷಲ್, ಅವ್ರ ಬಾಲಿಂಗ್ ಅಂತೂ ಭಯಂಕರ. ಇನ್ನೂ ಕೆಲವರು ಬರ್ತಾಯಿದ್ದಾರೆ, ಅವರೆಲ್ಲ ಗಾರ್ನರ್ ಅಂತಾಳೆ, ಇನ್ನೊಬ್ಬರು ಬರ್ತಾಯಿದ್ದಾರೆ, ಭಾಳಷ್ಟು ಜನ ಬಂದು ಹೋಗಿದಾರಲ್ಲ. ಹೀಗಾಗಿ ಒಂದು ಕಾಲಕ್ಕೆ ಭಯಂಕರ ಅಂತ ಟೀಮ್ ಇವತ್ತು ಈ ಮಟ್ಟಕ್ಕೆ ಯಾಕೆ ಬಂತು ಅನ್ನೋದು ಪ್ರಶ್ನೆ ಹೊಡೆದದ. ಅದೇನರಲ್ಲಿ ವೆಸ್ಟ್ ಇಂಡೀಸ್ 27 ರನ್ನಿಗೆ ಔಟ್ ಆಗ್ಯದ. ಸ್ಟಾರ್ಕ್ ಮತ್ತು